ಮಾಂಕ್ ಮೋಡ್. ನೀವು ಈ ಪ್ರಪಂಚಕ್ಕೆ ಖಾಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಲಿಕ್ಕೆ ಬಂದಿಲ್ಲ. ಅದರ ಬದಲು ಹುಡುಕಿ ನಿಮ್ಮಲ್ಲಿ ಯಾವ ಕೆಲಸ ಮಾಡುವ ಯೋಗ್ಯತೆ ಇದೆ, ಪೊಟೆನ್ಷಿಯಲ್ ಇದೆ, ಏನು ಚೆನ್ನಾಗಿ ಮಾಡಬಲ್ಲಿರಿ, ನೀವು ಚೆನ್ನಾಗಿ ಯೋಚಿಸಬಲ್ಲಿರಾ, ಯಾರಿಗಾದ್ರೂ ಏನಾದರೂ ಕಲಿಸಬಲ್ಲಿರಾ, ನೀವು ಒಳ್ಳೆ ಟೀಚರಾ, ನೀವು ಒಳ್ಳೆ ಪಬ್ಲಿಕ್ ಸ್ಪೀಕರಾ, ನೀವು ಚೆನ್ನಾಗಿ ಬರೆಯಬಲ್ಲಿರಾ, ನೀವು ಚೆನ್ನಾಗಿ ಹಾಡಬಲ್ಲಿರಾ, ಏನು ನಿಮ್ಮ ಟ್ಯಾಲೆಂಟ್ ಅನ್ನೋದನ್ನು ಹುಡುಕಿ ಅದನ್ನು ಜನರಿಗೆ ಕೊಡಿ. ಆವಾಗಲೇ ನೀವು ಸಕ್ಸಸ್ನ ಕಡೆ, ಯಶಸ್ಸಿನ ಕಡೆ ಸಾಗ್ತೀರಾ. ಮಾಂಕ್ ಮೋಡ್ ಅಂದರೆ ಯಾವ ರೀತಿ ಸಾಧುಗಳು ಸ್ಪಿರಿಚುಯಾಲಿಟಿ ಕಡೆ ತಮ್ಮ ಫೋಕಸ್ನ ಕೇಂದ್ರೀಕರಿಸ್ತಾರೋ ಅದೇ ರೀತಿ ನಾವು ನಮ್ಮ ಗುರಿಯ ಕಡೆ ಕದಲದ ದೃಷ್ಟಿ ಇಡೋದು. ಮಾಂಕ್ ಮೋಡ್ ಅಂದರೆ ನಿರ್ದಿಷ್ಟ ಸಮಯ ತನಕ ನಾವು ಟನಲ್ ವಿಷನ್ನ ಆನ್ ಮಾಡೋದು. ಎಲ್ಲ ಕಡೆಯಿಂದ ಫೋಕಸ್ನ ತೆಗೆದು ಒಂದೇ ನಿರ್ದಿಷ್ಟ ಕೆಲಸದ ಮೇಲೆ ಫೋಕಸ್ ಮಾಡೋದು. ಬೇರೆ ಎಲ್ಲೂ ಫೋಕಸ್ ಮಾಡಲ್ಲ, ಒಂದೇ ಕಡೆ ಫೋಕಸ್ ಮಾಡ್ತೀನಿ. ಈ ಮೂಲಕ ನನ್ನ ಕೆಲಸನ ಸ್ಪೀಡಪ್ ಮಾಡ್ತೀನಿ, ಗುರಿಯ ಮೇಲೆ ಫಾಸ್ಟ್ ಫಾರ್ವರ್ಡ್ ಸೆಟ್ ಮಾಡ್ತೀನಿ. ಈ ರೀತಿ ಬೇಗ ಬೇಗ ನನ್ನ ಗುರಿನ ಮುಟ್ತೀನಿ. ಆ ಗುರಿ ಮುಟ್ಟಿ ನನ್ನ ಪೂರ್ತಿ ಜೀವನನ ಚೇಂಜ್ ಮಾಡ್ಕೋತೀನಿ. ಮಾಂಕ್ ಮೋಡ್ನ ನೀವು ಲೈಫ್ ಲಾಂಗ್ ಫಾಲೋ ಮಾಡೋದಲ್ಲ, ಯಾಕಂದರೆ ನೀವು ಸಾಧು ಅಲ್ಲ, ಸನ್ಯಾಸಿ ಅಲ್ಲ. ಅಂದರೆ ಒಬ್ಬ ಬಾಡಿ ಬಿಲ್ಡರ್ ಹತ್ರ ಹೋಗಿ ನಿಮ್ಮ ಬಾಡಿ ಫಿಟ್ನೆಸ್ನ ಸೀಕ್ರೆಟ್ ಏನು, ಮಸಲ್ಸ್ನ ಯಾವ ರೀತಿ ಗೇನ್ ಮಾಡ್ತೀರಾ, ನಿಮ್ಮ ಡಯಟ್ ಪ್ಲ್ಯಾನ್ ಏನು ಅಂತ ಅವ್ರ ಹತ್ರ ತಿಳ್ಕೊಂಡ್ರೆ ಓಕೆ. ಅದು ಬಿಟ್ಟು ಅವ್ರು ಮಾಡ್ತಾ ಇದ್ರಂತ ನಾವು ಮಾಡ್ಲಿಕ್ಕೆ ಹೋದರೆ ನಮ್ಮ ಆರೋಗ್ಯದಲ್ಲಿ ಏರ್ಪೇರಾಗ್ತದೆ, ಯಾಕಂದರೆ ನಾವು ಬಾಡಿ ಬಿಲ್ಡರ್ ಅಲ್ಲ. ಅದೇ ರೀತಿ ಮಾಂಕ್ ಮೋಡ್ ಅಂದರೆ ನಾವು ಮಾಂಕ್ ಆಗೋದಲ್ಲ, ನಾವು ಸನ್ಯಾಸಿ ಆಗೋದಲ್ಲ, ನಾವು ಕೇವಲ ಅವರ ಸೀಕ್ರೆಟ್ನ ತಿಳಿದುಕೊಂಡು ಅದನ್ನು ಅಪ್ಲೈ ಮಾಡಿಕೊಂಡು ರಿಸಲ್ಟ್ ಪಡೆಯೋದು. ಅವರು ಯಾವ ರೀತಿ ಫೋಕಸ್ ಮಾಡ್ತಾರೆ, ಅವರ ಏಕಾಗ್ರತೆ ಯಾವ ರೀತಿ ಇರ್ತದೆ, ಮನಸ್ಸನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ತಾರೆ ಅನ್ನುವಂಥ ಆ ಸೀಕ್ರೆಟ್ಗಳನ್ನು ತಿಳಿದುಕೊಂಡು ಅಪ್ಲೈ ಮಾಡೋದು. ಆ ಮೂಲಕ ರಿಸಲ್ಟ್ ಪಡೆಯೋದು. ಎಷ್ಟು ಸಮಯ ತನಕ ಮಾಂಕ್ ಮೋಡ್ ಫಾಲೋ ಮಾಡಬೇಕು ಈ ಒಂದು ಪ್ರಶ್ನೆ ಮೂಡ್ತದೆ. ಅದು ನಾವು ಯಾವ ರೀತಿ ಡಿಸಿಪ್ಲಿನ್ ಆಗಿರ್ತೀವಿ, ನಮ್ಮ ಮೈಂಡ್ ಸೆಟ್ ಯಾವ ರೀತಿ ಇದೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಉದಾಹರಣೆಗೆ 3 ತಿಂಗಳ ನಂತರ ನಮ್ಮ ಎಕ್ಸಾಮ್ ಇದೆ ಅಂದ್ಕೊಳ್ಳೋಣ, ನಾವೊಂದು 3 ತಿಂಗಳು ಮಾಂಕ್ ಮೋಡಿಗೆ ಹೋಗ್ಬೋದು. ಜನರಲಿ ಏನಾಗುತ್ತೆ ಅಂದರೆ ನಮಗೆ ಡೇಟ್ ಗೊತ್ತಿರಲ್ಲ, ನಮ್ಮ ಗುರಿ ಯಾವಾಗ ಈಡೇರ್ತದೆ ಅನ್ನೋ ಒಂದು ಪರ್ಟಿಕ್ಯುಲರ್ ಡೇಟ್ ಗೊತ್ತಿರಲ್ಲ, ಅದು ಯಾವಾಗ ಈಡೇರ್ತದೆ ಗೊತ್ತಿರಲ್ಲ. ಈಗ 10-20 kg ವೇಟ್ ಗೇನ್ ಮಾಡಬೇಕು ಅಥವಾ ವೇಟ್ ಲಾಸ್ ಮಾಡಬೇಕು ಅಂದರೆ ವೇಟ್ ಲಾಸ್ ಮಾಡ್ಕೊಂಡಿರುವಂಥವ್ರನ್ನ ನೋಡಿ ಒಂದು ಅಂದಾಜು ಮಾಡ್ಬೋದು. 5 ತಿಂಗಳು 6 ತಿಂಗಳು ಈ ರೀತಿ ಒಂದು ಅಂದಾಜು ಮಾಡ್ಬೋದು, ಪಕ್ಕ ಅಲ್ಲ. ನಮಗೆ ಒಂದು ಕ್ಲಿಯರಾಗಿ ಗೊತ್ತಿಲ್ಲ ಅಂದರೆ ನಮ್ಮ ಮೈಂಡು ನಮಗೆ ಸತಾಯಿಸ್ತದೆ. ಒಂದು ಉದಾಹರಣೆಗೆ ಇನ್ಕಮ್ ಜಾಸ್ತಿ ಮಾಡ್ಕೋಬೇಕು, ಎಷ್ಟು ದಿವಸದಲ್ಲಿ ಆಗುತ್ತೆ, ಎಷ್ಟು ತಿಂಗಳಲ್ಲಿ ಆಗುತ್ತೆ ನಮ್ಗೆ ಗೊತ್ತಿರಲ್ಲ. ಹೇಗೆ ಡಿಸೈಡ್ ಮಾಡ್ಬೋದು ನಾವು ಒಂದು ಮಾಂಕ್ ಮೋಡಲ್ಲಿ ಇರಬೇಕು ಅಂದರೆ? ಗುರಿನ ಯಾವ ರೀತಿ ಡಿಸೈಡ್ ಮಾಡೋದು? ಯಾಕಂದರೆ ನಮಗೆ ನಮ್ಮ ಲಿಮಿಟಿಂಗ್ ಬಿಲೀಫ್ಸ್ ಗೊತ್ತಿಲ್ಲ, ನಮ್ಮ ಮೈಂಡೇ ನಮ್ಮ ಜೊತೆ ಆಟ ಆಡ್ಬಿಡ್ತದೆ, ಸತಾಯಿಸ್ತದೆ. ಒಬ್ಬರಿಗೆ ಒಂದು ಗುರಿ 6 ತಿಂಗಳಲ್ಲಿ ಈಡೇರ್ತು ಅಂದರೆ ನಮಗೂ 6 ತಿಂಗಳಾಗದಂತ ಹೇಳಿಕ್ಕೆ ಬರಲ್ಲ. ಮೈಂಡೇ ನಮಗೆ ಕೈ ಕೊಡ್ತದೆ, ಸತಾಯಿಸ್ತದೆ. ನಾನು ಎಲ್ಲಿದ್ದೀನಿ, ನನ್ನ ವರ್ಕ್ ಎಥಿಕ್ ಏನು, ನನ್ನ ಡಿಸಿಪ್ಲಿನ್ ಏನು, ಇದು ಸಹ ಮ್ಯಾಟ್ರ್ ಆಗ್ತದೆ. 1ರಿಂದ 10 ಈ ಸ್ಕೇಲ್ನ ಸಹಾಯದಿಂದ ನಾವು ಎಷ್ಟು ದಿವಸ ಮಾಂಕ್ ಮೋಡಲ್ಲಿರೋದು ಅಂತ ಒಂದು ನಿರ್ಧಾರ ಮಾಡ್ಬೋದು. ಉದಾಹರಣೆಗೆ ನಾನೆಷ್ಟೇ ಎಫರ್ಟ್ ಹಾಕ್ತೀನಿ ಅಂತ ನನಗೆ ಗೊತ್ತಿಲ್ಲ, ನಾನು ಸೋಂಬೇರಿ ಅಂದ್ಕೊಳ್ಳೋಣ. ಆವಾಗ ನಾನು ಲೋವರ್ ಕ್ಯಾಟಗರಿ ಬರ್ತೀನಿ. ಅಂದರೆ ನಾನು ಲಾಂಗ್ ಟರ್ಮು ಮಾಂಕ್ ಮೋಡಲ್ಲಿ ಇರಬೇಕಾಗ್ತದೆ. ಯಾಕಂದರೆ ನಿಮ್ಗೆ ಹಸಿವಿದೆ, ಏನಾದರೂ ಮಾಡಬೇಕು ಅಂತ. ಇಷ್ಟು ದಿವಸದಿಂದ ಟೈಮ್ ಪಾಸ್ ಮಾಡ್ಕೊಂಡು ಬಂದಿದ್ದೀರಾ ಅಂದರೆ ನಿಮಗೆ ಅಷ್ಟು ಲಾಂಗ್ ಟೈಮ್ ತನಕ ಮಾಂಕ್ ಮೋಡಲ್ಲಿರೋ ಕೆಪಾಸಿಟಿನೂ ಇರ್ತದೆ. ಇನ್ನು 2ನೇದು, ನನ್ನಲ್ಲಿ ಡಿಸಿಪ್ಲಿನ್ ಇದೆ, ನಾನು ತುಂಬ ಪ್ರಯತ್ನವೂ ಮಾಡಿದ್ದೀನಿ, ಆದರೆ ಒಂದೊಂದು ಸಲ ಸ್ಟ್ರಕ್ ಆಗ್ತೀನಿ, ಡಿಮೋಟಿವೇಟ್ ಆಗ್ತೀನಿ. ನಾನು ಎಷ್ಟು ದಿವಸ ಮಾಂಕ್ ಮೋಡಲ್ಲಿರೋದು? ನೀವು 2ನೇ ಕ್ಯಾಟಗರಿ ಬರ್ತೀರಾ. ನೀವು 3ರಿಂದ 6 ತಿಂಗಳು ಮಾಂಕ್ ಮೋಡಲ್ಲಿ ಇರಬಹುದು. ಅದೇ ನೀವು ಅವೇರ್ ಆಗಿದ್ದೀರಾ, ಶಿಸ್ತಿದೆ, ತುಂಬ ಗೊತ್ತಿದೆ, ಆದರೆ ನಿಮ್ಮ ಪೂರ್ತಿ ಪೊಟೆನ್ಷಿಯಲ್ನ ನಿಮಗೆ ಹಾಕ್ಲಿಕ್ಕೆ ಆಗ್ತಿಲ್ಲ, ಮತ್ತೊಂದು ಸಲ ಟ್ರೈ ಮಾಡಬೇಕು ಅಂತ ಅನಿಸ್ತಾರೆ, ನೀವು 1ರಿಂದ 3 ತಿಂಗಳು ಮಾಂಕ್ ಮೋಡಲ್ಲಿ ಇರಬಹುದು. ಆ ಮೂಲಕ ನೀವು ನಿಮ್ಮ ಪೂರ್ತಿ ಪೊಟೆನ್ಷಿಯಲ್ನ ಹೊರ ತೆಗಿಬಹುದು. ದ ಲೆಸ್ ಡಿಸಿಪ್ಲಿನ್ ಯು ಆರ್, ದ ಲಾಂಗರ್ ಯು ಕ್ಯಾನ್ ಸಸ್ಟೈನ್ ಮಾಂಕ್ ಮೋಡ್. ನೀವು ಎಷ್ಟು ಯೋಚಿಸ್ತೀರಾ, ನಾನು ಸೋಂಬೇರಿ, ಯಾವಾಗಲೂ ಬಿದ್ದಿರ್ತೀನಿ ಅಂದರೆ ನಿಮ್ಮೊಳಗೆ ಪೊಟೆನ್ಷಿಯಲ್ ಇದೆ ಏನಾದರೂ ಸಾಧಿಸಬೇಕು ಅಂತ. ನೀವು ಲಾಂಗ್ ಟೈಮ್ ತನಕ ಶಿಸ್ತಿನಲ್ಲಿರ್ಬೋದು. ಇಷ್ಟು ಸಮಯ ತನಕ ನೀವು ಆ ಶಿಸ್ತಿನಲ್ಲಿದ್ದೀರಾ, ಸೋಂಬೇರಿತನ ಮಾಡಿದ್ರಂದರೆ ನಿಮಗೆ ಅಷ್ಟೇ ಲಾಂಗ್ ಟೈಮ್ ತನಕ ಮಾಂಕ್ ಮೋಡಲ್ಲಿರೋ ಕೆಪಾಸಿಟಿ ಇರ್ತದೆ. ನಿಮಗೆ ಒಳಗಡೆ ಅಷ್ಟು ಹಸಿವು ಇರ್ತದೆ ಏನಾದರೂ ಅಚೀವ್ ಮಾಡಲೇಬೇಕು ಅಂತ. ಅದೇ ಡಿಸಿಪ್ಲಿನ್ ಇರುವಂಥವ್ರು 1ರಿಂದ 3 ತಿಂಗಳೇ ಮಾಡಬೇಕಂತಿಲ್ಲ, 1 ವಾರ, 15 ದಿವಸ, 21 ದಿವಸ ಮಾಂಕ್ ಮೋಡಲ್ಲಿದ್ದು ಗುರಿನ ಬೇಗ ಅಚೀವ್ ಮಾಡಬಹುದು. ಹಾಗಂತ ಗುರಿನ ಬೇಗ ಬೇಗ ಅಚೀವ್ ಮಾಡಬೇಕು ಅಂತ ಪದೇ ಪದೇ ಮಾಂಕ್ ಮೋಡಲ್ಲಿರೋದಲ್ಲ. ಯಾಕಂದ್ರೆ ಅದೊಂಥರ ಬರ್ಡನ್ ಆಗಿಬಿಡ್ತದೆ, ಭಾರ ಆಗಿಬಿಡ್ತದೆ. ಆ ಭಾರ ತಡೆದುಕೊಳ್ಳಿಕ್ಕೆ ಆಗಲ್ಲ. ಅವಾಗ ಏನು ಅನಿಸ್ತದೆ ಅಂದರೆ ನಾನೇನು ಯೋಚನೆ ಮಾಡಿದ್ದೀನೋ ಅಷ್ಟು ಈಸಿ ಅಲ್ಲ, ಕಷ್ಟ ಅನಿಸ್ಬಿಡ್ತದೆ. ಪರಿಣಾಮ ಆ ಕೆಲಸ ಅರ್ಧದಲ್ಲೇ ಬಿಡ್ತೀರಾ. ನಾವು ಗುರಿ ಮುಟ್ಟೋದು ಹೇಗೆ, ಏಕಾಗ್ರತೆಯಿಂದ ಇರೋದು ಹೇಗೆ, ನಮ್ಮ ಮೈಂಡನ್ನ ಕಂಟ್ರೋಲ್ ಮಾಡೋದು ಹೇಗೆ, ನಮ್ಮ ಥಾಟ್ನ ಅಬ್ಸರ್ವ್ ಮಾಡೋದು ಹೇಗೆ, ಕಾನ್ಸಂಟ್ರೇಷನ್ ಮಾಡೋದು ಹೇಗೆ, ಥಿಂಕಿಂಗ್ ಮಾಡೋದು ಹೇಗೆ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.